ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಮತಾ ಡೈಲಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಸಸ್ಪೆನ್ಸ್ ಹೇಳ್ತೀನಿ ಅಷ್ಟರಲ್ಲಿ, ಬನ್ನಿ ಹೋಗೋಣ. ಮಾರ್ನಿಂಗ್ 5:30ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇಷ್ಟು ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ? ಯಾಕಂದರೆ ನಾವು ಇವತ್ತು ನಾನು ಸುಮನ ನಮ್ಮ ಅಜ್ಜಿ ಹೊರಗಡೆ ಹೋಗ್ತಾ ಇದ್ದೀವಿ. ಯಾವಾಗಲೂ ಫ್ಯಾಮಿಲಿ ಜೊತೆ ಹೋಗೋರು ನಾವು, ನಮ್ಮಿಬ್ಬರಿಗೆ ಯಾಕೆ ಟೈಮ್ ಕೊಟ್ಕೋಬಾರ್ದು ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಆದ್ಯನೂ ಅಜ್ಜಿನೂ ಬರ್ತೀನಿ ಅಂತಂದರು. ವೈ ನಾಟ್ ಅವ್ರನ್ನೂ ಕರ್ಕೊಂಡು ಹೋಗ್ಬಾರ್ದು ಅಂತ ಹೊರಟ್ವಿ. ನಾವು ಹೋಗಿದ್ದೆ ಹಿಮವದ್ ಗೋಪಾಲ್ ಸ್ವಾಮಿ ಟೆಂಪಲ್ಗೆ. ಇಲ್ಲಿಂದ ಹೊರಟಿದ್ದು ನಾವು ಬ್ಯಾಂಗ್ಳೂರ್ ಟು ಅಲ್ಲಿಗೆ ಹಿಮವದ್ ಗೋಪಾಲ್ ಸ್ವಾಮಿ ಟೆಂಪಲ್ಗೆ ಡೈರೆಕ್ಟ್ ಬಸ್ ಇದೆ ಅಂತ ನಾವು ಅಂದ್ಕೊಂಡು ಹೋಗಿದ್ದು. ಬಟ್ ಆ ಬಸ್ ಇರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಹೇಳಿದ್ರು ನಮಗೆ ಕಂಡಕ್ಟರ್ಸ್ ಡ್ರೈವರ್ಸ್ ಎಲ್ಲ, ಇಲ್ಲ ಮೇಡಮ್ ಬಸ್ ಇಲ್ಲ, ನೀವು ಬ್ಯಾಂಗ್ಳೂರ್ ಟು ಮೈಸೂರು ಹೋಗಬೇಕು. ಮೈಸೂರಿಂದ ಮತ್ತು ಗುಂಡ್ಲುಪೇಟೆ ಟು ನೆಕ್ಸ್ಟ್ ಅಲ್ಲೊಂದು ಬಸ್ ಕ್ಯಾಚ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಮಗೆ ಓಕೆ 3 ಬಸ್ ಕ್ಯಾಚ್ ಮಾಡಬೇಕಾ ಅಂತೇಳಿ ಹೊರಟ್ವಿ. ಜರ್ನಿ ಏನೋ ತುಂಬ ಸ್ಮೂತಾಗಿತ್ತು. ಮಾರ್ನಿಂಗ್ ಅಲ್ವಾ, ಅಷ್ಟು ಟ್ರಾಫಿಕ್ ಇರಲಿಲ್ಲ, ಏನೂ ಇರಲಿಲ್ಲ. ನಾವು ಅಂದ್ಕೊಂಡೆ ಅಯ್ಯೋ ಹೆವಿ ಟ್ರಾಫಿಕ್ಕು, ಬಸ್ಸಲ್ಲಿ ಯಾರು ಹೋಗ್ತಾರಪ್ಪ ಅಂತ. ಬಿಕಾಸ್ ನಮಗೂ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಬಸ್ಸಲ್ಲಿ ಹೋಗಿ. ಆ್ಯಂಡ್ ತುಂಬ ದಿವಸ ಅನ್ಕೋತಿದ್ವಲ್ಲ, ವೈ ನಾಟ್ ನಮಗಿರೋ ಫ್ರೀ ಟಿಕೆಟ್ನ ಯಾಕೆ ಯೂಸ್ ಮಾಡ್ಕೋಬಾರ್ದು, ಯಾವುದನ್ನು ಯೂಸೇ ಮಾಡ್ಕೊಂಡಿಲ್ವಲ್ಲ ಅಂತ ಹೇಳಿ ನಾವು ಬಸ್ಸಲ್ಲಿ ಹೊರಟಿದ್ದು. ಇಲ್ಲ ಅಂದರೆ ಫ್ಯಾಮಿಲಿ ಸಮೇತ ಹೋಗ್ತಿದ್ವಿ. ಸೊ ಅಮ್ಮ ಬರಲ್ಲ ಅಂತಂದರು. ಇನ್ನು ನಾವಿಬ್ಬರು ಹೋಗಬೇಕು ಅಂದ್ಕೊಂಡಿದ್ವಲ್ಲ ಅಂಥೇಳಿ, ಹಾಗಾಗಿ ಅಮ್ಮ ಹೋಗ್ಬಿಟ್ಟು ಬನ್ನಿ ನಾನು ಪಾಪನ ನೋಡ್ಕೋತೀನಿ ಅಂತಂದರು. ಸೊ ಬೃಂದಾನ ಅಮ್ಮನ ಹತ್ರ ಬಿಟ್ಟು ನಾನು ಆದ್ಯ ಸುಮನ ಅಜ್ಜಿ ಹೊರಟ್ವಿ. ಮೈಸೂರು ರೀಚ್ ಆಗೋಷ್ಟೊತ್ತಿಗೆ 8:30 ಆಗಿತ್ತು. ಮಾರ್ನಿಂಗ್ 5:30ಗೆ ಬಸ್ ಹತ್ತಿದ್ವಿ ಬ್ಯಾಂಗ್ಳೂರಲ್ಲಿ. ಮೈಸೂರಿಗೆ 8:30ಗೆ ರೀಚ್ ಆದ್ವಿ. ಸೊ ತಿಂಡಿ ಟೈಮ್ ಅಲ್ವಾ, ತಿಂಡಿ ತಿನ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಅಜ್ಜಿ ಬೇಡ ಹೊಟ್ಟೆ ಹಸಿತಿಲ್ಲ, ಗುಂಡ್ಲುಪೇಟೆಲ್ಲಿ ತಿನ್ಕೊಳ್ಳೋಣ ಅಂತಂದರು. ಸೊ ಹಾಗೆ ತಿಂಡಿ ತಿನ್ನೋದು ಬೇಡ ಅಂತೇಳಿ ವೆಯ್ಟ್ ಮಾಡ್ತಿದ್ವಿ ಬಸ್ಗೆ. ನಮಗೆ ಅಷ್ಟು ಬೇಗ ಬಸ್ ಸಿಗಲಿಲ್ಲ ಮೈಸೂರು ಟು ಗುಂಡ್ಲುಪೇಟೆಗೆ. ಸೊ ಮತ್ತೆ ವೆಯ್ಟ್ ಮಾಡ್ತಿದ್ವಿ. ಬಸ್ ಸಿಕ್ತು, ಬಿಕಾಸ್ ಆಲ್ರೆಡಿ ಒಂದು ರೀಚ್ ಆಗಿಬಿಟ್ಟಿತ್ತು, ಒಂದು 8 o'clockಗೆ ಹೊರಟೋಗಿತ್ತು. ವೆಯ್ಟ್ ಮಾಡ್ತಿದ್ವಿ. ಮತ್ತು ವ್ಯೂ ಎಂಜಾಯ್ ಮಾಡ್ಕೊಂಡು ಮೈಸೂರನ್ನ ಬಿಟ್ವಿ. ನೋಡಿ ಅವ್ರ ಮಗಳು ನಾನು ಎತ್ಕೊಂಡಿದ್ದೆ, ನನಗೆ ಮಗಳು ದೊಡ್ಡೋಳಾಗ್ತಿದ್ದಾಳೆ, ಚಿಕ್ಕ ಮಗು ಅಂತ ಎತ್ಕೊಳ್ತಾ ಇದ್ದಾಳೆ. ಈಗ ಎಲ್ಲಿದ್ದೀವಿ ಸುಮ್ಮನೆ? ಗುಂಡ್ಲುಪೇಟೆಯಿಂದ ನೆಕ್ಸ್ಟು ಎಲ್ಲಿಗೆ? ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಇವಾಗ ತಿಂಡಿ ಬೆಳಗ್ಗೆ ಸ್ವಲ್ಪ ಲೈಟಾಗಿ ತಿಂದರೆ ಅಷ್ಟೊತ್ತಿಗೆ ತಿನ್ನೋಕ್ಕಾಗಿಲ್ಲ. ಇವಾಗ ಲೈಟಾಗಿ ತಿನ್ಕೊಂಡು ಹೋಗೋಣ. ಬಾಕ್ಸ್ ತಂದಿದ್ವಿ, ತಿನ್ನೋಣ ಅಂತ ಕುತ್ಕೋತಾ ಇದ್ದೀವಿ ಬಸ್ ಸ್ಟಾಪಲ್ಲಿ. ತಿಂಡಿ ಮುಗಿಸ್ಕೊಂಡು ಹೋಗೋಣ ಅಂದರೆ ಬಸ್ ಇಲ್ಲ ಅಂತಂದರು. ಮತ್ತೆ 12 o'clock ಬಸ್ ಇದೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನೀವು ಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಂದ್ರೆ ಅಂತಂದರು. ಗುಂಡ್ಲುಪೇಟೆಯಿಂದ ಮತ್ತೆ ನಾವು ಕ್ಯಾಚ್ ಮಾಡಿದ್ದೆ ವ್ಯಾನ್ ಅವರಿದ್ದರು. ಸ್ವಲ್ಪ ಹಿಂಗೆ ಶೇರಿಂಗ್ ಆಟೋ ವ್ಯಾನ್ಗಳಿರುತ್ತಲ್ವ ಹಳ್ಳಿ ಸೈಡು, ಆ ಥರ ವ್ಯಾನ್ ಅವರು ಮತ್ತು ನಮ್ಮನ್ನು ಪಿಕಪ್ ಮಾಡೋರು. ಅಲ್ಲಿಂದ ಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಬಂದು ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ. ಆಲ್ಮೋಸ್ಟ್ 3 kilometers ಅನಿಸುತ್ತೆ, ಅಷ್ಟು ಜನ ಕ್ಯೂ ಇದ್ದಾರೆ. ಬಿಕಾಸ್ ಇಲ್ಲಿ ಬಸ್ ಇಳಿದ ತಕ್ಷಣ ಇಲ್ಲಿಂದ ಬೆಟ್ಟ ಹತ್ತಬೇಕು. 5 kilometers ಒಂದು 5 kilometers ಅಷ್ಟು ಕ್ಯೂ ಇದ್ದಿತ್ತು. ಯಾಕಂದರೆ ಯಾವುದೂ ವೆಹಿಕಲ್ಸ್ ಸುಮ್ಮನೆ ನೋಡಿ ಯಾವ್ದು ಫೋಟೋ ಸೆಷನ್ ಮಾಡ್ತಿದ್ದಾಳೆ. ನಮ್ಮ ಅಜ್ಜಿ ಕ್ಯಾಪ್ ಹಾಕೊಂಡಿದ್ದಾರೆ, ಬ್ಯಾಗು ತಗೊಳಕೊಂಡಿದ್ದೀನಿ. ನಮ್ಮ ಅಜ್ಜಿಗೆ ಬ್ಯಾಗ್ ಕೊಟ್ಬಿಟ್ಟಿದ್ದೀವಿ. ಕ್ಯಾಪ್ ಬಿಸಿಲು ಜಾಸ್ತಿ ಬರುತ್ತೆ, ದೇವಸ್ಥಾನ ನೋಡೋಕೆ ಬಂದಿದ್ದೀರಿ. ಥ್ಯಾಂಕ್ಸ್. ಹಿಂಗೋ ಕ್ಯೂ ಅಲ್ಲಿ ನಿಂತ್ಕೊಂಡು ಬಸ್ ಹತ್ತೇ ಬಿಟ್ವಿ. ಇನ್ನೇನು 5 kilometers ಎಲ್ಲ ಬಸ್ ಹತ್ಕೊಂಡು ಹೊರಡ್ಬೇಕಾದ್ರೆ ವ್ಯೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಬೆಟ್ಟ ಹತ್ತಬೇಕಂದ್ರೆ ತುಂಬ ಚೆನ್ನಾಗಿದೆ. ಯಾಕೆ ಇಲ್ಲಿ ಬೆಟ್ಟ ಹತ್ತಬೇಕಂದ್ರೆ ಬಸ್ ಹತ್ತೇ ಹೋಗಬೇಕು ಅಂತಂದರೆ ಓನ್ ವೆಹಿಕಲ್ಸ್ ಅಲೌಡ್ ಇಲ್ಲ, BMTC ಬಸ್ಸಲ್ಲೇ ಹೋಗಬೇಕು. ಹಾಗಾಗಿ ಮತ್ತು ರೋಡ್ ತುಂಬ ಚಿಕ್ಕದಿದೆ, ಒಂದು ಬಸ್ ಹೋದರೆ ಒಂದು ಬಸ್ ವಾಪಸ್ ಬರಬೇಕು. ಹಾಗಾಗಿ ಇಲ್ಲಿ ತುಂಬ ಜನ ಕ್ಯೂ ಇದ್ದಾರೆ. ನೀವೇನಾದರೂ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ಗೆ ಬರಬೇಕಾದ್ರೆ ನಾನು ಸಂಡೇ ಅಂತೂ ರೆಕಮೆಂಡ್ ಮಾಡಲ್ಲ. ಬಿಕಾಸ್ ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ನೀವು ಅಕಸ್ಮಾತ್ ಬೆಳಗ್ಗೆ ಬೇಗ ಬಿಟ್ಟರು ಬರ್ಬೋದು, ಬೇಗ ರೀಚ್ ಆಗ್ಬೋದು. ಬಟ್ ಇಲ್ಲಿಂದ ಮತ್ತೆ ಬೆಟ್ಟ ಹತ್ತೋದಕ್ಕೆ ಆಲ್ಮೋಸ್ಟ್ ನಿಮಗೆ ತುಂಬ ಒಂದು 3 hours ತೊಗೊಳುತ್ತೆ. ನಾವು ಬೆಟ್ಟಕ್ಕೆ ರೀಚ್ ಆಗಿದ್ದೆ, ದೇವಸ್ಥಾನ ಬೆಟ್ಟ ಹತ್ರ ರೀಚ್ ಆಗಿದ್ದೆ ನಾವು ಒಂದು 12 ಹಂಗೆ ರೀಚ್ ಆದ್ರಿ. ಬಟ್ ದೇವಸ್ಥಾನ ಮೇಲೆ ಹೋಗೋಕ್ಕೆ 2 o'clock ಆಯಿತು. ನಮಗೆ 2 hours ಬಿಸಿಲಲ್ಲಿ ವೆಯ್ಟ್ ಮಾಡಿದ್ದೀವಿ. ಬಟ್ ವೆಯ್ಟ್ ಮಾಡಿದ್ದಕ್ಕೂ ವರ್ತ್ ಅನಿಸ್ತು. ತುಂಬ ಚೆನ್ನಾಗಿದೆ ಜಾಗ. ಬೆಟ್ಟ ಹತ್ತಬೇಕಾದ್ರೇ ನಮಗೆ ಆ ಫೀಲ್ ತಣ್ಣಗಿತ್ತು, ಗಾಳಿ ಅಷ್ಟು ಚೆನ್ನಾಗಿತ್ತು. ಎಷ್ಟು ಬಿಸಿಲಲ್ಲಿ ನಿಂತಿದ್ವೋ, ಇನ್ನೇನು ಬೆಟ್ಟ ಹತ್ತಿ ಬಸ್ ಮೂವ್ ಆಯಿತು ಅಷ್ಟರಲ್ಲೇ ಫುಲ್ಲು ಗಾಳಿ ತಣ್ಣಗಿದೆ.
ಈ ಥರ ಜಾಗ ನಾವೆಲ್ಲೂ ನೋಡೇ ಇಲ್ಲ ಅನಿಸುತ್ತೆ. ಲೈಫಲ್ಲಿ ಒಂದ್ಸಲಿ ಆದರೂ ಈ ಥರ ನೀವು ಜಾಗ ಹೋಗಲೇಬೇಕು, ಮಿಸ್ ಮಾಡಲೇಬಾರ್ದು, ಅಷ್ಟು ಚೆನ್ನಾಗಿದೆ ಈ ಜಾಗ. ಮತ್ತು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ದರ್ಶನನೂ ತುಂಬ ಚೆನ್ನಾಗಾಯಿತು. ಒಳಗೆ ಹೋದ್ಮೇಲೆ ದರ್ಶನಕ್ಕೆ ನಮಗೆ ಒಂದು ಕೃಷ್ಣನ್ ಕೊಡ್ತಾರೆ. ಎಷ್ಟು ಭಾರ ಇತ್ತು ಅಂತಂದರೆ ಅರ್ಚನೆ ಮಾಡಿಸೋರು ಗರ್ಭಗುಡಿ ಒಳಗಡೆ ಹೋಗಿ ಕೃಷ್ಣನ್ ಕೊಡ್ತಾರೆ ಕೈಗೆ. ದೇವ್ರನ್ನ ಕೊಟ್ಟಾಗ ಎನರ್ಜಿ ಫೀಲ್ ಹೆಂಗಿತ್ತು ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಹೈ ಎನರ್ಜಿ ಫೀಲ್ ಇತ್ತು ನಮಗೆ. ಒಂದು 5 ನಿಮಿಷ ಒಂದು ಸೆಕೆಂಡ್ ಇಟ್ಕೊಂಡ್ವಿ ಅಷ್ಟೇ, ಹಾಗೆ ಪಾಸ್ ಮಾಡ್ತಾ ಹೋಗ್ಬೇಕು, ಬಿಕಾಸ್ ತುಂಬ ಜನ ಇದ್ರಲ್ವ. ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಾಯಿತು, ದರ್ಶನ ಮಾಡ್ಕೊಂಡು ಬಂದ್ವಿ. ಮತ್ತು ಅಲ್ಲೇ ಗುಂಡ್ಲುಪೇಟೆಲ್ಲೇ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಹೊರಡೋಣ ಅನ್ನೋಷ್ಟೊತ್ತಿಗೆ ಮತ್ತು ಸಂಜೆ ಆಯಿತು. ಸಂಜೆ ನಾವು ಮೈಸೂರಲ್ಲಿ ಬಸ್ ಹತ್ತೋಣ, ಮೈಸೂರು ಟು ಬ್ಯಾಂಗ್ಳೂರ್ ಅಂತ ಬಸ್ ಹತ್ತಾಗ ಬಂದ್ವಿ. ಎಷ್ಟು ಜನ ಇದ್ದಾರೆ ಅಂತಂದರೆ ವೀಕೆಂಡ್ ಹೊರಗಡೆನೇ ಬರಲೇಬಾರ್ದು, ಅದರಲ್ಲೂ ಬಸ್ಸಲ್ಲಂತೂ ಬರಲೇಬಾರ್ದು ಅನಿಸ್ಬಿಟ್ಟಿತ್ತು ನಮಗೆ, ಅಷ್ಟು ಜನ ಇದ್ದಾರೆ ಫ್ರೆಂಡ್ಸ್. ಆಮೇಲೆ ಅಶ್ವಮೇಧ ಬಸ್ಗೆ ಅಂತ ಹತ್ತೋಕ್ಕೆ ಏನು ಮಾಡಿದ್ದಾರೆ ಅಂದರೆ, ಇವಾಗಿನ ಸಿಸ್ಟಮ್ ಹಂಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಾ ಹೋಗಿದ್ದ ಬಸ್ಗೆ ಎಲ್ಲೂ ಹತ್ತಿಸ್ತಾ ಇಲ್ಲ, ತುಂಬ ಜನ ಇದ್ದಾರೆ. ಎಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ ಸಂಜೆ 6 o'clock ಏನೋ ನಾವು ರೀಚ್ ಆದ್ವಿ ಗುಂಡ್ಲುಪೇಟೆಯಿಂದ ಮೈಸೂರಿಗೆ. ಬಟ್ ಮೈಸೂರಿಂದ ನಾವು ಬೆಂಗಳೂರಿಗೆ ಬಸ್ ಹತ್ಬೇಕಂದ್ರೆ ಯಾವುದು ಬಸ್ಸೇ ಸಿಗ್ತಿಲ್ಲ. ಮತ್ತು ಫುಲ್ಲು ಟಿಕೆಟ್ಗಳು ಅಂದರೆ ಮುಂಚೆನೇ ಟಿಕೆಟ್ ತೊಗೊಂಡು ಆಮೇಲೆ ಬಸ್ ಹತ್ತಬೇಕು. ಎಷ್ಟು ಜನ ಕ್ಯೂ ಇದ್ದಾರೆ ಅಂದರೆ ಆ ಕ್ಯೂ ಅಲ್ಲೇ ನಾವು 6 o'clock to 7 o'clock 1 hour ನಾವು ವೆಯ್ಟ್ ಮಾಡಿದ್ದೀವಿ ಬಸ್ಸಲ್ಲಿ. ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಸಂಡೇ ಅಂತೂ ಹೋಗಲೇಬೇಡಿ ಅಂತ ನಾನು ರೆಫರ್ ಮಾಡ್ತೀನಿ. ಮತ್ತು ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ನಮಗೆ ಬ್ಯಾಂಗ್ಳೂರ್ ರೀಚ್ ಆಗೋಷ್ಟೊತ್ತಿಗೆ 9 o'clock ಆಗಿತ್ತು. ಇನ್ನು ಇಲ್ಲಿಂದ